ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ಸಿನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನಂಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಸ್ ನಾನು ನನ್ನ ತಂಗಿ ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಶಾಪಿಂಗ್ ಹೋಗಿ ಎಷ್ಟು ದಿನ ಆಯ್ತು? ಅರೌಂಡ್ ಒಂದು 4-5 months ಆಯ್ತು. ಸೊ ನಾವು ಕುರ್ತಾ ಸೆಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾಬ್ರು ಹೋಗ್ತಿದೀವಿ. ಹೋಗೋಣ ಇವಾಗ. ಇವಾಗ ಕ್ಯಾಬ್ ಬುಕ್ ಮಾಡ್ತಾ ಇದೀನಿ. ಅದು ಸೈಕ್ ತಿರುಡ್ತಾ ಇದೆ. ಇಲ್ಲಿಂದ 3 ಕಿಲೋಮೀಟರ್ ಇದೆ ನೋಡೋಣ. ಆಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇರೋದು. ಸೊ ನನಗೆ ಕುರ್ತಾ ಸೆಟ್ಟು ಅಷ್ಟು ಇಷ್ಟ ಆಗಲ್ಲ. ಇಷ್ಟ ಆಗಿದ ತಕ್ಷಣ ತಗೊಬಿಡ್ಬೇಕು ನಾನು. ಆಕ್ಚುಲಿ ನಾನು ಶಾಪಿಂಗ್ ಮಾಡಿದಾಗೆಲ್ಲ ಇವಳೇ ನನಗೆ ಡ್ರೆಸ್ ಎಲ್ಲ ಸೆಲೆಕ್ಷನ್ ಮಾಡೋದು. ಕುರ್ತಾ ಆಗಿರ್ಬೋದು, ಜೀನ್ಸು ಎಲ್ಲ ನಾನೇ ಎಲ್ಲ ಸೆಲೆಕ್ಟ್ ಮಾಡೋದು. ಹೊರಟಿದೀವಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಜೊತೆ ಶಾಪಿಂಗ್ ಮಾಡಿದೀವಿ. ಐದು ಅನಿಸ್ತಾ ಇದೆ ನಿಮಗೆ? ಏನ್ ಅನಿಸ್ತಾ ಇದೆ, ಶಾಪಿಂಗ್ ಮಾಡಿ ಒಂದು 3 months ಏನೋ ಆಗಿತ್ತು. ಸೊ ಇಲ್ಲಿ ಇವಾಗ ಕುರ್ತಾ ಸೆಟ್ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಹಂಗಾಗಿ ಕುರ್ತಾ ತಗೊಳ್ಳೋಣ ಅಂತ ನಾಳೆ ಮಾರ್ನಿಂಗ್ ಬೇರೆ ಹೋಗ್ಬೇಕು ಶಾಪಿಂಗಿಗೆ. ಸೊ ನೋಡೋಣ ಎಷ್ಟು ಖರ್ಚಾಗುತ್ತೆ ಅಂತ ನಂಗಂತೂ ಗೊತ್ತಿಲ್ಲ. ಒಂದ್ಸತಿ ಶಾಪಿಂಗ್ ಅಂತ ಹೋದ್ರೆ ಮಿನಿಮಮ್ 20-25,000 ಖರ್ಚು ಮಾಡ್ತಾರೆ. ಅದತ್ತು ಪಕ್ಕ. ಬಟ್ ಈ ಸತಿ ಎಷ್ಟು ಖರ್ಚು ಮಾಡ್ತಾಳೆ, ಏನೇನ್ ತಗೊಂತಾಳೆ ಅಂತ ನೋಡೋಣ. ಓಕೆನಾ? ಸರಿ, ಯಾವ್ದು ಇಷ್ಟ ಆಗಿಲ್ಲ, ಅದಕ್ಕೇನೆ ಬೇರೆ ಶಾಪಿಂಗ್ ಬಂದ್ವಿ. ಸೊ ನಮ್ಮ ಅಕ್ಕ ಏನ್ ತಗೊಂಡಿದ್ದಾಳೆ ಅಂತ ನಿಮ್ಗೆ ತೋರಿಸ್ತೀನಿ, ನೋಡಿ ಆಯ್ತಾ? ಗೈಸ್, ಯಾವ ಡ್ರೆಸ್ ಟ್ರೈ ಮಾಡ್ತಿದ್ದಾಳೆ? ವಾವ್, ಲುಕಿಂಗ್ ಗುಡ್. ಇಲ್ಲೇ ಇದೆ ನೋಡು ಮಿರರ್. ಶಿ ಇಸ್ ಲುಕಿಂಗ್ ಗುಡ್. ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇಟ್ಸ್ ಗುಡ್ ಆನ್ ಯು. ಏನ್ ಅನ್ನಿಸ್ತಾ ಇದೆ ನೋಡೋಣ. ಬಟ್ ಆಕ್ಚುಲಿ ಇಟ್ಸ್ ಲುಕಿಂಗ್ ಗುಡ್. ಇಷ್ಟ ಆಯ್ತು, ಬಟ್ ಪ್ಯಾಂಟ್ ಯಾಕೋ ಇಷ್ಟ ಆಗ್ತಾ ಇಲ್ಲ. ಸೊ ಆಲ್ಟರ್ನೇಟ್ ಇವತ್ತು ಸತಿ ಅಬ್ಸರ್ವ್ ಮಾಡ್ತೀನಿ, ಇವತ್ತು ಸತಿ ನೋಡ್ಕೊತಾಳೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ತಾನೆ? ನೀವೇ ಕಮೆಂಟ್ ಮಾಡಿ ಬೇಕಾದ್ರೆ. ನನಗ್ ತುಂಬಾ ಇಷ್ಟ ಆಗಿತ್ತು. ಯು ಲುಕಿಂಗ್ ಪ್ರಿಟಿ. ಹಲೋ ಸಿಸ್ಟರ್. 10,000 ನಾನು ಹೇಳಿದ್ದೆ ಅಲ್ವಾ ಗೈಸ್, ಅವಳು ಒಂದು 25-30 ಖರ್ಚು ಮಾಡ್ತಾಳೆ ಅಂತ. ಪಕ್ಕ ಆಗುತ್ತೆ ಗೈಸ್. ನೋಡಿ, ನಾನು ವಿಡಿಯೋ ಹೆಡ್ ಮಾಡೋ ಅಷ್ಟರಲ್ಲಿ ಅವಳೊಂದು 30-40,000 ಖರ್ಚು ಮಾಡಿರ್ತಾಳೆ. ಇದಂತೂ ಶೋರ್, 100% ಅವಳೊಂದು 30-40,000 ಆದ್ರೂ ಖರ್ಚು ಮಾಡಿರ್ತಾಳೆ. ನಿಮ್ಗೇನು ಅನಿಸ್ತಾ ಇದೆ? ಇದೋಕೆನಾ ಅದೋಕೆನಾ? ಯಾವ್ದು ಓಕೆ ಅನಿಸ್ತಿದೆ ನೋಡಿ? ಯಾವ್ದು ಓಕೆ ಅನಿಸ್ತಿದೆ ಗೈಸ್? ಅವ್ರು ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳಲ್ಲ. ಯಾವ್ದಾದೋ ಟ್ರಯಲ್ ಮಾಡಿ ಯಾವ್ದು ತಗೊಂಡ್ವಿ ನಾವು. ಫೈನಲಿ ಯಾವ್ದೇದೋ ಟ್ರಯಲ್ ಮಾಡಿ ನಂತರ ಬೈಸ್ಕೊಂಡು ಅದಿಷ್ಟ ಆಗಿಲ್ಲ, ಇದಿಷ್ಟ ಆಗಿಲ್ಲ, ಹಿಂಗಿದೆ ಹಂಗಿದೆ ಅಂತ ಸುಮ್ಮನೆ ಕತೆ ಹೊಡಿತಾಳೆ. ಫೈನಲ್ ಅಲ್ಲಿ ನಮ್ಮ ಅಕ್ಕ ಇದು ತಗೊಂಡ್ಲು, ಅಂದ್ರೆ ಡ್ರೆಸ್ ಮೆಟೀರಿಯಲ್ ತಗೊಂಡ್ಲು. ಇದು ಒಂದು, ಇನ್ನೊಂದು 2 ಟಾಪ್ಸ್ ಫೈನಲ್ ಅಲ್ಲಿ ತೋರಿಸ್ತೀನಿ. ಸೊ ಇದೊಂದು ಟಾಪ್ ಸೆಲೆಕ್ಷನ್ ಮಾಡಿದೀನಿ. ಇನ್ನ ಸೆಲೆಕ್ಷನ್ ಮಾಡ್ತೀನಿ. ಆಕ್ಚುಲಿ ತುಂಬಾ ಕಲೆಕ್ಷನ್ ಮಾತ್ರ ಮಸ್ತ್ ಆಗಿದೆ. ಒಂದೊಂದು ನೋಡ್ಬೋದು ನೀವು. ನಾನು ಫೈನಲ್ ಅಲ್ಲಿ ತೋರಿಸ್ತೀನಿ ಯಾವ್ದು ನಮ್ಮ ಡಿಸೈನರ್ ಯಾವ್ದಾದ್ರು ಸೆಲೆಕ್ಷನ್ ಮಾಡಿದ್ದಾರೆ ನನ್ನ ತಂಗಿ ಅಂತ. ಫೈನಲ್ ತೋರಿಸ್ತೀನಿ. ಮಾಡಿದಾಳೆ ಅವಳು. ಐಸ್ ಕ್ರೀಮ್ ಚಾಕ್ಲೇಟ್ ಕೊಡ್ತೀರಾ ಅಂದ್ರೆ ಅಷ್ಟೇ. ಫೈನಲಿ ನಮ್ದು ಶಾಪಿಂಗ್ ಆಯ್ತು. ಸೊ ಇವಾಗ ಬಿಲ್ಲಿಂಗ್ ಎಷ್ಟಾಗಿದೆ ನೋಡೋಣ ಬನ್ನಿ. ನೋಡ್ತಾ ಇದ್ರೆ ಎಲ್ಲ ತಗೋಬೇಕು ಅನ್ಸುತ್ತೆ. ನೋಡಿ, ಇದು ಬಂದು ಆಕ್ಚುಲಿ ಅವಾಗಲೇ ತೋರಿಸಿದ್, ನಾನು ತಗೊಳ್ಳಿಲ್ಲ. ಯಾಕೋ ಸ್ವಲ್ಪ ಬಬ್ಲಿ ಆಗಿ ಕಾಣಿಸ್ತಿತ್ತು, ಅದಕ್ಕೋಸ್ಕರ ಮೇಡಮ್ ಅವರು, ನಮ್ಮ ಸಿಸ್ಟರ್ ಮೇಡಮ್ ಅವರು ಅಷ್ಟು ಸೆಲೆಕ್ಷನ್ ಮಾಡಿದ್ದಾರೆ. ಸೊ ಶಾಪಿಂಗ್ ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆದ್ರೆ ತುಂಬಾ ಶಾಪಿಂಗ್ ಮಾಡಿ ನಿಂತು ಕಾಲು ಕೈ ಎಲ್ಲ ನೋವ್ತಾ ಇದೆ. ಟಯರ್ಡ್ ಆಗಿದೆ. ಏನಾದ್ರು ತಿಂದ್ರೆ ಸರಿ ಹೋಗುತ್ತೆ. ನಿಮ್ಗೆ ಹೆಂಗ್ ಅನ್ಸ್ತು? ಚೆನ್ನಾಗಿ ಅನಿಸ್ತು. ಬಿಲ್ ಕೊಡ್ತಾರೆ 15,000, ಅದಕ್ಕೆ ಚೆನ್ನಾಗಿ ಅನಿಸ್ತು. ಬಟ್ ಕಲೆಕ್ಷನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗೈಸ್, ಏನ್ ಗೊತ್ತಾ, ಯಾವಾಗ್ಲೂ 20-25,000 ಬಿಲ್ ಮಾಡ್ತಾ ಇದ್ರು. ಬಟ್ ಈ ಸಲನೇ only 15,000 ಬಿಲ್ ಮಾಡಿದಾಳೆ ಅಷ್ಟೇ. ಯಾವಾಗ್ಲೂ ಜಾಸ್ತಿ ಬಿಲ್ ಮಾಡೋಳು. ಈ ಸಲ ತುಂಬಾ ಕಮ್ಮಿ ಬಿಲ್ ಮಾಡಿದಾಳೆ. ಗ್ರೇಟ್ ಇವತ್ತು ಆಕ್ಚುಲಿ ನಮಗೆ. ಯಾಕಂದ್ರೆ ಮತ್ತೆ ತಿರ್ಗಾ ನಾಳೆ ಮಾಲ್ಗೆ ಹೋಗ್ಬೇಕು. ಸೊ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ 15,000 ಬಿಲ್ ಮಾಡಿದೀನಿ. ಅದಕ್ಕೆ ಖುಷಿ ಪಡ್ಬೇಕು. ಪಿಜ್ಜಾ ಮತ್ತೆ ಬರ್ಗರ್ ಇದೆ, ಸ್ಯಾಂಡ್ವಿಚ್
ಓಕೆ, ಇದು ನಮ್ಮ ಬ್ಲಾಗ್ ಆಗಿದೆ, ಶಾಪಿಂಗ್ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಂತ ಹೇಳ್ತಾ, ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಸಪೋರ್ಟ್ ಮಾಡಿ ಗೈಸ್. ಬಾಯ್ ಬಾಯ್.